ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಮತ್ತು ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ನಾನು ಕೆಗೆ ಕಾಲ್ ಮಾಡಿದ್ದೆ. ಎಲ್ಲರೂ ಅದನ್ನು ರೆಕಾರ್ಡನ್ನು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಬೆಸ್ಟ್ ಆಫ್ 2ನ ಕನ್ಸಿಡರ್ ಮಾಡ್ತಾರೆ ಅಂತ ಕನ್ಫರ್ಮ್ ಮಾಡಿದರು. ಸೊ ಆದ್ರೂ ಇನ್ನೂ ನನಗೆ ಇದ್ರ ಮೇಲೆ ವಿಡಿಯೋ ಮಾಡಿ ಅಕ್ಕ, ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಆ್ಯಸ್ ಆಫ್ ಇಟ್ ನಾನು ನಿಮಗೆ ಈ ಕಂಪ್ಲೀಟ್ ಬ್ರೋಕ್ಯೂರ್ನ ಕುಂತು ಓದಿದ್ದೀನಿ. ಹಾಗೆ ನಮ್ಮ ಪ್ರೀವಿಯಸ್ ಇಯರ್ ಬ್ರೋಕ್ಯೂರ್ಗೆ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಒಂದು ನನಗೆ ಪಾಯಿಂಟ್ ಸಿಕ್ತು. ಏನದು, ಇದನ್ನು ಓದಿದರೆ ನಿಮಗೆ 100% ಕನ್ಫರ್ಮ್ ಆಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು. ಸೊ ಡೋಂಟ್ ವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನದು ಅಕ್ಕ ತೋರಿಸಿ ಅಂತ ಹೇಳೋದಾದರೆ, ಎಸ್, ಐ ವಿಲ್ ಶೋ ಯು ದ ನೀವು ಈ ಪೇಜನ್ನು ಓಪನ್ ಮಾಡ್ಬೋದು. 35 ಆದಮೇಲೆ 36ಗೆ 10th ಒನ್ ಅಂತ ಬರೆದಿದ್ದಾರೆ. ಯು ಕ್ಯಾನ್ ಸಿ ಡೆಟರ್ಮಿನೇಷನ್ ಆಫ್ ಮೆರಿಟ್ ಆರ್ ರ್ಯಾಂಕ್ ಆಸ್ ಪರ್ ರೂಲ್ 4 ಆಫ್ CET 2006 admission rules. A, determination of merit. Since the Department of Karnataka School Examination and Assessment Board PU is conducting 1 annual and 2 improvement exams, results announced for these exams shall be considered for the declaration of CET ranks. ಇನ್ನೇನು ಬೇಕು ನಿಮಗೆ ಹೇಳಿ ನನಗೆ. ಓಕೆ, ಕ್ಲಿಯರ್ ಆಯಿತಾ? ಯಾರು ಒಬ್ರು ಹೇಳಿದ್ರು ಇನ್ನೂ ಕ್ಲಿಯರಾಗಿ ವಿಡಿಯೋ ಮಾಡಿ ಅಕ್ಕ ಅಂತ. ಈ ವಿಡಿಯೋ ಅದನ್ನು ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ವೈ ಟು ವರಿ ನೌ, ಐ ಹ್ಯಾವ್ ಕ್ಲಿಯರ್ಡ್ ಇಟ್. ಸೊ ಓಪನ್ ಮಾಡಿ ನೋಡಿ, ನಿಮಗೆ ಇನ್ನೂ ಕ್ಲಿಯರ್ ಆಗಲಿಲ್ಲ ಅಂದರೆ 36th ಪೇಜ್ ಟಾಪ್ನಲ್ಲಿ 10th ಒನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಯೋರ್ ಪ್ರೂಫ್. ಗಾಟ್ ಇಟ್? ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಇದ್ದರೆ ಕೇಳಿ. ಹಾಗೆ ಸೆಕೆಂಡ್ ಎಕ್ಸಾಮ್ ಬರೆಯೋದಕ್ಕೆ ತುಂಬ ಕನ್ಫ್ಯೂಷನ್ ಇತ್ತು. ಈಗ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದನ್ನು ನಾನು ಓದಿದೆ, ಈಗ ಕ್ಲಿಯರ್ ಆಯಿತು. ಸೊ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.